ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತು ಪಲ್ಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಪಲ್ಯ ಹೆಸರು ಬಂದು ಕೆಸುವಿನ ಗಿಡದಿಂದ ಬೇರುಗಳು ಬರುತ್ತಲ್ಲ, ಆ ಬೇರಿನಿಂದ ಪಲ್ಯ ಮಾಡೋದು. ಈ ಬೇರಿನಿಂದ ಪಲ್ಯ ಮಾಡಿದರೆ ನಮ್ಮ ಹೊಟ್ಟೆಯಲ್ಲಿ ಗೊತ್ತಿಲ್ಲದೆ ಕೂದಲೆಲ್ಲ ಹೋಗಿರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ, ಹೊಟ್ಟೆ ಎಲ್ಲ ಕ್ಲೀನ್ ಮಾಡುತ್ತೆ. ಅಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡೋದಂತ ನೋಡೋಣ. ಇವಾಗ ನಾನು ಇದು ಕೆಸುವಿನ ಗಿಡದ ಬೇರು, ಇದನ್ನು ನಾನಿವಾಗ ಇದನ್ನು ಕ್ಲೀನ್ ಮಾಡೋದು ಹೆಂಗಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತಗೊಂಡು 5 ದಿವಸ ಆಗಿದೆ. ಅಂದರೆ ಇದು 5 ದಿವಸ ಇಟ್ಟು ಆಮೇಲೆ ಇದನ್ನು ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಅಂದರೆ ಕೈಯೆಲ್ಲ ಕಡಿತ ಶುರು ಆಗುತ್ತೆ. ಇದ್ರ ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲ ರಿಮೂವ್ ಮಾಡಬೇಕು. ಕೈಯಲ್ಲಿ ಒಂದು ವಾರ ಇಟ್ಟರೆ ಮಾತ್ರ ಕೈಯಲ್ಲಿ ನೀವು ಒಂದು ಸ್ವಲ್ಪ ಬಿಡಿಸ್ಕೋಬೋದು. ಇಲ್ಲಾಂದರೆ ಇದನ್ನು ನೈಫ್ ಇಟ್ಕೊಂಡೆ ಇದನ್ನು ನೀವು ಬಿಡಿಸ್ಕೋಬೇಕು. ನಾನು ಇವಾಗ ಬಿಡಿಸ್ತಾ ಇದ್ದೀನಿ, ಇದೇ ಥರ ಬಿಡಿಸ್ಕೋಬೇಕು. ಕ್ಲೀನಾಗಿ ಇದರ ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಗಿಬೇಕು. ಬ್ರೌನ್ ಕಲರ್ ಬಂದಿರುತ್ತೆ, ಆ ಬ್ರೌನ್ ಕಲರೆಲ್ಲ ತೆಗೆದು ನೋಡಿ. ಇವಾಗ ನಾನು ಗ್ರೀನ್ ಬರೀ ಬೇರು ಮಾತ್ರ ಉಳ್ಕೊಂಡಿದೆ, ಅದನ್ನು ನಾನಿವಾಗ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡ್ತಾಯಿದ್ದೀನಿ. ಅಂದರೆ ನಾವು ಬೀನ್ಸ್ ಎಲ್ಲ ಕಟ್ ಮಾಡ್ತೀವಿ ಪಲ್ಯಕ್ಕೆ, ಅಷ್ಟು ಸಣ್ಣ ಪೀಸ್ಗಳನ್ನ ಮಾಡ್ತಾಯಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡ್ಕೊಂಡು ನಾನು ಇವಾಗ ಎಲ್ಲನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಬಂದಿದೆ. ಇದನ್ನು ನಾನಿವಾಗ ಪಕ್ಕದಲ್ಲಿಡ್ದೆ. ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನಿವಾಗ ಒಂದು ಬ್ಯಾಡಗಿ ಮೆಣಸು, 10 ರಿಂದ 12 ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ಆಮೇಲೆ 3 ಸ್ಪೂನಷ್ಟು ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಅರಶಿನ, ಆಮೇಲೆ 1 ಸ್ಪೂನಷ್ಟು ಜೀರಾ, ಆಮೇಲೆ ಇದಕ್ಕೆ 3 ಲಿಂಬೆಯಷ್ಟು ಗಾತ್ರದ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಅಂದರೆ ಈ ಬೇರು ನಾವು ಬೇಯಿಸಿದ ನಂತರ ಬಾಯೆಲ್ಲ ಕಡಿತ ಶುರು ಆಗುತ್ತೆ, ಅದಕ್ಕೋಸ್ಕರ ಇದಕ್ಕೆ ಹುಣಸೆಹಣ್ಣು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಇದನ್ನು ನೀವು ಗ್ರೈಂಡ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ನಾನು ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ನಾನಿವಾಗ ಬಾಣಲಿನ ಇಡ್ತಾಯಿದ್ದೀನಿ. ಬಾಣಲಿ ಬಿಸಿ ಆದ ನಂತರ ಇದಕ್ಕೆ ಒಂದು 3 ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಹಾಕ್ತಾಯಿದ್ದೀನಿ. ಕೋಕೋನಟ್ ಆಯಿಲಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುವಂಥ ಟೇಸ್ಟ್ ಕೊಡುತ್ತೆ. ಆಮೇಲೆ ಇದಕ್ಕೆ ನಾನು ಆಯಿಲ್ ಬಿಸಿ ಆದ ನಂತರ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಆಮೇಲೆ 1 ಸ್ಪೂನಷ್ಟು ಜೀರಾ, ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಇಂಗು, ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಅದರ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅದನ್ನು ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು 1 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 2 ಆನಿಯನ್ನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದು ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾನು ಫ್ರೈ ಮಾಡಿದ ನಂತರ ಕಲರ್ ಚೇಂಜ್ ಆಗಿ ಬಂದಿದೆ. ಇದಕ್ಕೆ ನಾನು 2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದು ಕೂಡ ಅಷ್ಟೇ ಚೆನ್ನಾಗಿ ಬೇಯಬೇಕು, ಟೊಮೆಟೊ ಸ್ಮ್ಯಾಶ್ ಆಗುವವರೆಗೂ ಇದನ್ನು ಬೇಯಿಸ್ಕೊಳ್ಳಿ. ಆಮೇಲೆ ನಾನು ಆವಾಗಲೇ ಮಾಡಿರುವಂತಹ ರೆಡ್ ಚಿಲ್ಲಿ ಪೇಸ್ಟ್ ಇದೆಯಲ್ವ, ಆ ಪೇಸ್ಟನ್ನ ನಾನಿವಾಗ 2 ಸ್ಪೂನಷ್ಟು, ಅಂದರೆ ಟೀ ಸ್ಪೂನ್ ಅಲ್ಲ, ದೊಡ್ಡ ಸ್ಪೂನಲ್ಲ, ಟೀ ಸ್ಪೂನ್ ಅಂದರೆ 2 ರಿಂದ 3 ಟೀ ಸ್ಪೂನಷ್ಟು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ 2 ಗ್ಲಾಸಷ್ಟು ನೀರನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬಾಯ್ಲ್ ಬರೋಕ್ಕೆ ಬಿಡಬೇಕು. ಆವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಅಂದರೆ ಇದಕ್ಕೆ ನಾನು 2 ಸ್ಪೂನಷ್ಟು ನಾನು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದು ಚೆನ್ನಾಗಿ ಬಾಯ್ಲ್ ಬರ್ತಾಯಿದೆ, ಅಂದರೆ 5 ನಿಮಿಷ ಇದನ್ನು ಕುದಿಸ್ಬೇಕು. ಚೆನ್ನಾಗಿ ಕುದಿ ಬರಬೇಕಂದ್ರೆ ಮಸಾಲೆಲ್ಲ ಚೆನ್ನಾಗಿ ಬೇಯಬೇಕು, ಅದುವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದ ನಂತರ ಇವಾಗ ನಾನು ಇದಕ್ಕೆ ಆವಾಗಲೇ ನಾನು ಕಟ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಕೆಸುವಿನ ಬೇರನ್ನ ನಾನಿವಾಗ ಹಾಕ್ತಾಯಿದ್ದೀನಿ. ಕ್ಲೀನ್ ಮಾಡಿರುವಂತಹ ಕೆಸುವಿನ ಬೇರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಈ ಕುದಿ ಬರುವವರೆಗೂ ಇದನ್ನು ನೀವು ಚೆನ್ನಾಗಿ ಸ್ಪೂನ್ ಹಾಕ್ತಾ ಇರಬೇಕು. ಅಂದರೆ ಇದೊಂದು ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ. ಆವಾಗ ನೋಡ್ಕೊಂಡು ಬೇಕಂದರೆ ಜಾಸ್ತಿ ಇದು ಗಟ್ಟಿ ಆಯಿತು, ಬೆಂದಿಲ್ಲ ಇನ್ನು ಕೆಸುವಿನ ಬೇರು ಅಂದರೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಇವಾಗ ನಾನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದ ನಂತರ ಕುದಿ ಬಂದ ನಂತರ ಇದಕ್ಕೆ ನಾನಿವಾಗ ಮುಚ್ಚಿ ಇದನ್ನು ನಾನು 15 ರಿಂದ 20 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ. ಇವಾಗ 20 ನಿಮಿಷ ಆದ ನಂತರ ನೋಡಿ ನಾನು ತೋರಿಸ್ತಾ ಇದ್ದೀನಿ, ನೀರೆಲ್ಲ ಡ್ರೈ ಆಗಿ, ಆಮೇಲೆ ನಾವು ಹಾಕಿರುವಂಥ ಬೇರೇನಾಗಿ ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆಗುವವರೆಗೂ ಅದನ್ನು ಬೇಯಿಸ್ಕೋಬೇಕು. ಚೆನ್ನಾಗಿ ನೋಡಿ, ಈ ಥರ ನಾವು ಸ್ಪೂನ್ ಅಥವಾ ಕೈಯಲ್ಲಿ ಮುಟ್ಟಿದಾಗ ಅದು ಫುಲ್ಲು ಸ್ಮ್ಯಾಶ್ ಆಗಬೇಕು, ಅದುವರೆಗೂ ಅದನ್ನು ಬೇಯಿಸ್ಕೋಬೇಕು. ಇವಾಗ ಚೆನ್ನಾಗಿ ಬೆಂದ ನಂತರ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಇದಕ್ಕೆ 1/2 ಕಪ್ಪಷ್ಟು, 1/2 ಕಪ್ ಅಂದರೆ ನೀವು ಅರ್ಧ ಕಾಯಿನ ತೊಗೊಂಡು ಫ್ರೆಶ್ ಆಗಿರುವಂಥ ತುರಿದಿರುವಂಥ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ. ಅಂದರೆ ಕಾಯಿ ಚೆನ್ನಾಗಿ ಬೇಯಬೇಕಲ್ವ, 2 ನಿಮಿಷ ಬೇಯಿಸಿದ ನಂತರ ಇದನ್ನು ನೀವು ಸರ್ವ್ ಮಾಡೋಕ್ಕೆ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿ ಆಗಿರುವಂಥ ಒಂದು ಪಲ್ಯ ರೆಸಿಪಿ.
ತುಂಬಾ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಆಮೇಲೆ ಈ ರೆಸಿಪಿನ ನೀವು ವರ್ಷಕ್ಕೊಂದು ಸಲ ಮಾಡ್ಕೊಂಡು ತಿಂದರೆ ನಿಮ್ಗೆ ಗೊತ್ತಿಲ್ಲದೆ, ಅಂದರೆ ನಾವು ತಿನ್ನುವಂಥ ಫುಡ್ಡಲ್ಲಿ ಕೂದಲಾಗಿ ವಿಷಾಂಶ ಎಲ್ಲ ಹೋಗಿರುತ್ತಲ್ಲ, ಅದನ್ನೆಲ್ಲ ಏನಾಗುತ್ತೆ ಅಂದರೆ ಕ್ಲೀನ್ ಮಾಡುತ್ತೆ, ಹೊಟ್ಟೆನ ಕ್ಲೀನಾಗಿ ಇಡುತ್ತೆ. ಅದಕ್ಕೋಸ್ಕರ ಇದನ್ನು ವರ್ಷಕ್ಕೊಂದು ಸಲ ಮಾಡಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೆ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡಲಿಕ್ಕಂತೂ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ಹೆಂಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಹಾಕಿ. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.